ವಿಜಯಪುರ ನಗರದ ವಜ್ರ ಹನುಮಾನ್ ಗೇಟ್ ಹತ್ತಿರ ದೀಪಾ ನಿವಾಸದಲ್ಲಿ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದಿಂದ ವಿಜಯಪುರ ಜಿಲ್ಲಾ ಶಾಖೆಯನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ರಾಜು ಹಿರೇಮಠ್ ಹಾಗೂ ಉದ್ಘಾಟನೆಯನ್ನು ಮಹಾನಗರ ಪಾಲಿಕೆಯ ಮೇಯರ್ ಹೊರ್ತಿಯವರು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ವಿಜಯಪುರ ಜಿಲ್ಲಾಧ್ಯಕ್ಷ ಅಬ್ಬಾಸ್ ಅಲಿಮುಲ್ಲಾ ವಹಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷರಾದ ಎಸ್.ಡಿ. ನಾಗರಾಜ್ ಅವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕಾರ್ಮಿಕರನ್ನು ಉದ್ದೇಶಿಸಿ ಅರ್ಹ ಫಲಾನುಭವಿಗಳಿಗೆ ಕಾರ್ಮಿಕರ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಎಲ್ಲ ಮಾಹಿತಿ ನೀಡಿದರು. ಅದೇ ರೀತಿ ರಾಜ್ಯ ಮಹಿಳಾ ಗೌರವಾಧ್ಯಕ್ಷರಾದ ಸರಸ್ವತಿ ಪೀರಾಪುರ್ ಮಾತನಾಡಿ, ಪ್ರಾಮಾಣಿಕತೆಯಿಂದ ಸಮಾಜ ಸೇವೆಯನ್ನೇ ಮಾಡೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಸ್.ಜಿ. ಖೈನೂರ್, ಕಾರ್ಮಿಕ ಅಧಿಕಾರಿ, ಉಪವಿಭಾಗ ವಿಜಯಪುರ ಜಿಲ್ಲೆ, ಜಗದೇವಿ ಸಜ್ಜನ್, ಕಾರ್ಮಿಕ ನಿರೀಕ್ಷಕರು ವಿಜಯಪುರ, ವೆಂಕಟೇಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಬಸಪ್ಪ ಗಂಗಶೆಟ್ಟಿ ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು, ಪತ್ರಕರ್ತರು ಮುಂತಾದವರು ಭಾಗಿಯಾಗಿದ್ದರು. ಕಾರ್ಮಿಕರ ಒಕ್ಕೂಟಕ್ಕೆ ಪೂಜೆ ಆಗುವುದನ್ನು ತಾವೆಲ್ಲ ನೋಡಿದಿರಿ. ಈ ಕಾರ್ಮಿಕರ ಅತ್ಯಂತ ಪವಿತ್ರ ವಸ್ತುಗಳಾದಂತ ಸನಿಕಿ ಬುಟ್ಟಿಗಳಿಗೆ ಇವತ್ತಿನ ದಿವಸ ಪೂಜೆ ಸಲ್ಲಿಸ್ತಕ್ಕಂಥದ್ದು ಬಹಳ ಒಂದು ಹಡಗಲಿ ವಿದ್ಯಾವರ್ಧಕ ಸಂಸ್ಥೆಯ ಶ್ರೀ ಶಾರದಾ ಆದರ್ಶ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು, ಸಂಸ್ಥಾಪಕರು. ಟೈಲರ್ ಕೆಲಸ ಮಾಡ್ತಾರೆ, ಬಡವರಿದ್ದಾರೆ, ಎಲ್ಲರೂ ಕಾರ್ಮಿಕರು. ಈ ಒಂದು ಕಾಯ್ದೆಯಲ್ಲೇ ಹೆಸರೇ ಇದೆ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ. ಹಾಗಾಗಿ ಒಂದು ಬಿಲ್ಡಿಂಗ್ ರೆಡಿ ಆಗೋ ಟೈಮಲ್ಲಿ ಒಂದು ಪಾಯ ಹಿಡ್ಕೊಂಡು ಒಂದು ಬಿಲ್ಡಿಂಗ್ ಪೇಂಟ್ ಮಾಡಿ ನಾವು ಗೃಹ ಪ್ರವೇಶ ಮಾಡೋವರೆಗೂ ಯಾವ್ಯಾವ ಒಂದು ಕಾರ್ಯಗಳು ನಡೆಯುತ್ತೋ ಆ ಎಲ್ಲ ಕಾರ್ಮಿಕರಿಗೂ ನಾವು ಕಟ್ಟಡ ಕಾರ್ಮಿಕರು ಅಂತ ಹೇಳ್ತೀವಿ. ಇದು ವೃತ್ತಿ ಆಧಾರಿತ ಇರೋದರಿಂದ ಯಾವುದೇ ಆದಾಯ ಆಧಾರಿತ ಅಲ್ಲ. ಇವರು ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಇವ್ರಿಗೆ ಕೊಡಬೇಕು ಕಾರ್ಡು, ಅವ್ರಿಗೆ ಕೊಡಬೇಕು ಅನ್ನೋ ಉದ್ದೇಶ ಏನೂ ಇರೋದಿಲ್ಲ. ಕಟ್ಟಡ ಕಾರ್ಮಿಕರಾಗಿ ಯಾರು ಕೆಲಸ ಮಾಡ್ತಾರೋ ಅವರೆಲ್ಲರೂ ಕಟ್ಟಡ ಕಾರ್ಮಿಕರಾಗಿ 1 ವರ್ಷದಲ್ಲಿ 90 ದಿವಸಗಳಿಗಿಂತ ಕಡಿಮೆ ಇಲ್ಲದಂತೆ ಕೆಲಸ ಮಾಡಿದವರು ಕಟ್ಟಡ ಕಾರ್ಮಿಕರು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೀವೆಲ್ಲರೂ ಪದಾಧಿಕಾರಿಗಳಾಗಿರೋದ್ರಿಂದ ಹಾಗೂ ಫೀಲ್ಡಲ್ಲಿ ನೀವು ವರ್ಕ್ ಮಾಡೋದ್ರಿಂದ ಈಗ ಜನನ್ ವರ್ಕರ್ ಹಿಂದೆ ಎಲ್ಲ ಕೋವಿಡ್ಗಿಂತ ಬಿಫೋರ್ ಅಂದರೆ 2018ಗಿಂತ ಮುಂಚೆ ನಮ್ಮ ಇಲಾಖೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 12 ಲಕ್ಷ ಕಾರ್ಡ್ಗಳು ಮಾತ್ರ ಇತ್ತು. ಕೋವಿಡ್ ಆಯಿತು. ಕೋವಿಡ್ನಲ್ಲಿ ಎಲ್ರಿಗೂ 5,000 3,000 ಬಂತು. ಹಾಗಾಗಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರ ಕಾರ್ಡ್ ಇದ್ದವ್ರಿಗೆ ಎಲ್ರಿಗೂ ದುಡ್ಡು ಬರುತ್ತೆ. ಈ ಕಾರ್ಡ್ ಮಾಡಿಕೊಂಡ್ರೆ ಹೆರಿಗೆ ಸಹಾಯಧನ ಸಿಗುತ್ತೆ, ಮದುವೆ ಆದ್ರೆ ದುಡ್ಡು ಸಿಗುತ್ತೆ, ಮಕ್ಕಳು ಎಜುಕೇಷನ್ಗೆ ಸಿಗುತ್ತೆ ಅಂತ ಒಂದು ತಪ್ಪು ಕಲ್ಪನೆಯಿಂದ ಎಲ್ಲ ಕಾರ್ಮಿಕರು ಕೆಲಸ ಮಾಡೋರಾಗಿರ್ಬೋದು, ಮಾಡದೆ ಇದ್ದವರಾಗಿರ್ಬೋದು, ಎಲ್ಲರೂ ಕಾರ್ಡ್ ಮಾಡ್ಕೊಂಡ್ರು. ಅಂಥ ಟೈಮಲ್ಲಿ ಮುಂದೆ ಒಂದು ಹೆಚ್ಚು ಕಡಿಮೆ ಒಂದು 39 ಲಕ್ಷಕ್ಕಿಂತ ಜಾಸ್ತಿನೇ ನಮ್ಮ ಹತ್ರ ಕಾರ್ಡ್ ಜಾಸ್ತಿ ಇತ್ತು. ಹಾಗಾಗಿ ಈ ಒಂದು ಅದರಿಂದ ಕೆಲಸ ಮಾಡದೇ ಇರೋರಿಗೂ ಸಹ ಈ ಒಂದು ಮಂಡಳಿಯಿಂದ ದುಡ್ಡು ಹೋಗ್ತಾ ಇರೋದ್ರಿಂದ ನಿಜವಾಗ್ಲೂ ಕಟ್ಟಡ ಕಾರ್ಮಿಕರಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಸೌಲಭ್ಯಗಳು ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ನಿಜವಾದ ಕಾರ್ಮಿಕರು ಇದ್ದವ್ರಿಗೆ ಮಾತ್ರ ನಾವು ಕಾರ್ಡ್ ಮಾಡಿಕೊಂಡ್ರೆ ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಮೊದಲೇನು ಸಿಗ್ಬೋದು, ಅದಕ್ಕಿಂತ ಹೆಚ್ಚು ಸಿಗ್ತದೆ. ಆದರೆ ಎಲ್ಲರೂ ಕಾರ್ಮಿಕರು ಒಂದೊಂದು ಮನೆಯಲ್ಲಿ ನಾವು ನೋಡ್ಲಿಕ್ಕೆ ಹೋದಾಗ ಪ್ರತಿಯೊಂದು ಮನೆಯಲ್ಲೂ ಕಾರ್ಡ್ ಇರುತ್ತೆ, ಅಥವಾ ಮನೆ ಮಂದಿಗೆಲ್ಲನೂ ಕಾರ್ಡ್ ಇರುತ್ತೆ. ಅವ್ರಿಗೆ ಕೇಳಿದಾಗ ಎಲ್ಲರೂ ನನಗೂ ಕಾರ್ಡ್ ಇದೆ, ಬಾಜು ಮನೆಯವ್ರಿಗೆ ಕೇಳಿದಾಗ ಅವ್ರು ಇದ್ರಿ ಅವರು ಮಾಡ್ತಾರೆ, ನಾವು ಮಾಡ್ತೀವಿ, ಇಬ್ಬರು ಒಟ್ಟಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಇಬ್ಬರು ಕೆಲಸಕ್ಕೆ ಹೋಗ್ತಾ ಇರೋದಿಲ್ಲ. ಆದರೆ ನೀವೆಲ್ಲ ಪದಾಧಿಕಾರಿಗಳು ಇರೋದ್ರಿಂದ ನೀವು ಫೀಲ್ಡಲ್ಲಿ ಹೋಗಿ ವರ್ಕ್ ಮಾಡ್ತಾ ಇರ್ತೀರಿ. ಯಾರು ಕೆಲಸ ಮಾಡ್ತಾರೆ, ಯಾರು ಕೆಲಸ ಮಾಡೋದಿಲ್ಲ ಅನ್ನೋದು ಕರೆಕ್ಟಾಗಿ ನೋಡಿ ನೀವು ಏನಾದರೂ ಕಾರ್ಡ್ ಮಾಡಲಿಕ್ಕೆ ನಮ್ಮ ಇಲಾಖೆಗೆ ಸಹಕರಿಸಿದರೆ ನಾವು ನಿಜವಾದ ಕಾರ್ಮಿಕರ ಕಾರ್ಡ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಮುಂದೆ ಫೆಸಿಲಿಟಿ ಕೊಡೋ ಟೈಮಲ್ಲಾದರೂ ನಾವು ಜಾಸ್ತಿ ಅವ್ರನ್ನ ವೆರಿಫೈ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಸಿಕ್ಕಿದವರಿಗೆಲ್ಲ ಕಾರ್ಡ್ ಆದಾಗ ನಾವು ಫೆಸಿಲಿಟಿ ಕೊಡೋ ಟೈಮಿಗೆ ವೆರಿಫೈ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ನಮಗೂ ಟೈಮ್ ವೇಸ್ಟ್ ಆಗುತ್ತೆ. ನಿಜವಾದ ಕಾರ್ಮಿಕರು ಅದರಲ್ಲಿ ತಪ್ಪು ಮಾಡುವಂಥ ಸಂದರ್ಭಗಳು ಸಹ ಇರ್ತವೆ. ಹಾಗಾಗಿ ತಾವೆಲ್ಲರೂ ಇಲ್ಲಿ ಕಟ್ಟಡ ಕಾರ್ಮಿಕರಿಗಿಂತ ಕಟ್ಟಡ ಕಾರ್ಮಿಕರ ಮಂಡಳಿಯ ಪದಾಧಿಕಾರಿಗಳೇ ನೀವು ಇರೋದ್ರಿಂದ ನೀವು ನಿಜವಾದ ಕಾರ್ಮಿಕರಿಗೆ ಮೊದಲೇ ಆರಿಸಿ ಸೋಸಿ ಎಲ್ಲ ಮಾಡಿ ನಿಜವಾದ ಕಾರ್ಮಿಕರು ಇದ್ದವ್ರಿಗೆ ಮಾತ್ರ ನೋಂದಣಿ ಮಾಡಲಿಕ್ಕೆ ನಮ್ಮ ಎಲ್ಲರಿಗೂ ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಅದಲ್ಲದೆ ಯಾವುದೇ ಒಂದು ಸರ್ಕಾರದ ಯೋಜನೆ ನಿಜವಾದ ಕಾರ್ಮಿಕರ ತಲುಪಲಿ ಅನ್ನೋ ಉದ್ದೇಶದಿಂದನೇ ಮಾಡಿರುತ್ತೆ. ಅದನ್ನು ಮಾಡಬೇಕಾದ್ರೆ ಇಲಾಖೆ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. ಅದರಲ್ಲಿ ನಿಮ್ಮ ಈ ಯೂನಿಯನ್ ಆದಂಥವರು, ಪದಾಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟರೆ ಮಾತ್ರ ಈ ಒಂದು ಯೋಜನೆಯನ್ನು ಎಲ್ಲ ಕಾರ್ಮಿಕರಿಗೆ ತಲುಪಲಿಕ್ಕೆ ಸಹಾಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ನಮ್ಮ ಇಲಾಖೆಯಿಂದ ಇದೇ ಅಲ್ಲದೆ ನಮ್ಮ ಸರ್ ಹೇಳಿದ ಈ ಶ್ರಮ ಅಂತ ಮಾಡ್ಕೋಬಹುದು, PMS ಅಂತ ಮಾಡ್ಕೋಬಹುದು.
ಇವೆಲ್ಲ ಸಹಿತ ಕಟ್ಟಡ ಕಾರ್ಮಿಕರು ಮಾಡ್ಕೊಳ್ಬೋದು. ಅದಕ್ಕೆ ಏಜ್ ಲಿಮಿಟ್ ಇದೆ. 18ರಿಂದ 60 ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಈ ಶ್ರಮ ಮಾಡ್ಕೊಳ್ಬೋದು. ಆಮೇಲೆ 18ರಿಂದ 40 ವರ್ಷದ ಒಳಗಡೆ ಇರ್ತಕ್ಕಂಥವರು PMSYM ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಪಿಂಚಣಿ ಯೋಜನೆ ತಗೊಂಡ್ರಿ ಅಂತಂದರೆ ನೀವು ಒಂದು ಸ್ವಲ್ಪ ಪ್ರತಿ ವರ್ಷ ದುಡ್ಡು ಕಟ್ಟಿದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಷ್ಟು ಕಟ್ತಾರೆ. ಅದರಿಂದ ನೀವು 60 ವರ್ಷ ಆದಮೇಲೆ 30,000 ರೂಪಾಯಿ ಪೆನ್ಷನ್ ಕೊಡುವಂಥ ಒಂದು ಯೋಜನೆ ಸಹ ನಮ್ಮ ಇಲಾಖೆಯಲ್ಲಿ ಇದೆ. ಈ ಕಟ್ಟಡ ಕಾರ್ಮಿಕರಲ್ಲಿ ಯಾವ್ಯಾವ ಯೋಜನೆಗಳು ಸಿಗ್ತವೆ ಅಂತಂದರೆ ಹುಟ್ಟಿನಿಂದ ಸಾವಿನವರೆಗೂ ಒಂದು ಮಗು ಹುಟ್ಟದ ಹಿಡ್ಕೊಂಡು ಸಾಯೋವರೆಗೂ ನಮ್ಮ ಒಂದು ಜೀವನದಲ್ಲಿ ಯಾವ್ಯಾವ ಘಟನೆಗಳು ಘಟಿಸ್ತವೋ ಎಲ್ಲ ಘಟನೆಗಳಿಗೂ ನಮ್ಮ ಒಂದು ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಿಗೆ ಯೋಜನೆ ಕಟ್ತಕ್ಕಂಥ ಏಕೈಕ ಇಲಾಖೆ ನಮ್ಮ ಇಲಾಖೆಯಾಗಿರುತ್ತದೆ. ಆ ಇಲಾಖೆ ಎಲ್ಲ ಯೋಜನೆಗಳು ಅಂತಂದರೆ ಎಜುಕೇಷನ್ ಆಗಿರ್ಬೋದು, ಮಹಿಳೆಯರು ಹೆರಿಗೆ ಸಹಾಯಧನ ಆಗಿರ್ಬೋದು, ಮಕ್ಕಳಿಗೆ ಸ್ಕೂಲಿಗೆ ಸೇರಿಸಿದರೆ ಎಜುಕೇಷನ್ ಸ್ಕಾಲರ್ಶಿಪ್ ಆಗಿರ್ಬೋದು, ಹಾಗೂ ಮದುವೆ ಆದರೆ 60,000 ರೂಪಾಯಿ ಧನ ಸಹಾಯ ಆಗಿರ್ಬೋದು. ಅದಾದ ನಂತರ ನೀವು ಕೆಲಸ ಮಾಡೋ ಟೈಮಲ್ಲಿ ಏನಾದರೂ ಆಕ್ಸಿಡೆಂಟ್ ಕೆಲಸ ಮಾಡೋಕ್ಕೆ ಹೋಗೋ ಹೊತ್ನಾಗ ಬರೋ ಹೊತ್ನಾಗ ಅಥವಾ ಯಾವುದೇ ಸಮಯದಲ್ಲಾಗಲಿ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ 5 ಲಕ್ಷ, ಆಮೇಲೆ ನಾರ್ಮಲ್ ಡೆತ್ ಆಗಿದ್ರೆ 75,000, ಆಮೇಲೆ 60 ವರ್ಷ ಆದ ತಕ್ಷಣ ಎಲ್ಲರೂ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಆವಾಗ ನಿವೃತ್ತಿ ವಯಸ್ಸಾಗಿರುತ್ತೆ. ಹಾಗಾಗಿ 60 ವರ್ಷ ಆದ ತಕ್ಷಣ ನೀವು ಮನೆಯಲ್ಲಿಯೂ ಆರಾಮಾಗಿ ಇಟ್ಕೊಂಡು ಜೀವನ ಸಾಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಪಿಂಚಣಿ ಅಂತ ಒಂದು ಸಹಾಯಧನವನ್ನು ಸಹ ನಮ್ಮ ಇಲಾಖೆಯಿಂದ ನಾವು ಕೊಡ್ತೀವಿ. ಈ ಎಲ್ಲ ಸಹಾಯ ಸಹಕಾರಗಳನ್ನು ತಾವು ನಿಜವಾದ ಕಾರ್ಮಿಕರಿಗೆ ತಲುಪಿಸಲಿಕ್ಕೆ ತಾವೆಲ್ಲರೂ ಸಹಾಯ ಸಹಕಾರ ಕೊಡ್ತೀವಿ ಅಂತ ಹೇಳಿ ಈ ವೇದಿಕೆಯಲ್ಲಿ ನನ್ನನ್ನು ಕರೆಯಿಸಿ ಸನ್ಮಾನಿಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲ ಗಣ್ಯಮಾನ್ಯರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ನಿರ್ಮಾಣ ಕಾರ್ಮಿಕರ ಇವತ್ತು ವಿಜಯಪುರ ಜಿಲ್ಲೆ ಶಾಖೆ ಉದ್ಘಾಟನೆ ಮಾಡಿದ್ವಿ. ನಮ್ಮ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಗೌರವ ಅಧ್ಯಕ್ಷರಾದ ಸರಸ್ವತಿ ಬಾಪುಗೌಡ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ನಡೀತು. ಅದು ತುಂಬ ಸಾಂಪ್ರದಾಯಿಕವಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲ ತಾಲೂಕು ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಸಹಕಾರ ನೀಡಿ ನಮ್ಮ ಸಂಘಟನೆ ಮತ್ತು ಒಕ್ಕೂಟ ಏನಿದೆಯೋ ಅದು ಇನ್ನೂ ಅದ್ದೂರಿ ಮಟ್ಟದಲ್ಲಿ ಬೆಳೆದು ಉನ್ನತ ಮಟ್ಟದಲ್ಲಿ ಬೆಳೆದು ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳನ್ನ ಒದಗಿಸ್ಕೊಡೋಲ್ಲಿ ಶ್ರಮವಹಿಸಬೇಕು ಅಂತ ಕೇಳ್ಕೊತೀವಿ. ಹಾಗೂ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಧನ್ಯವಾದಗಳು.